ಹೆಲಿಕಾಪ್ಟರ್ 3 ದಿನ ಫ್ರೀ ಕೊಡ್ತಾರ ಹೀರೋಗೆ ಹೀರೋಯಿನ್ಗೆ ಮೋದಿ ಕೊಡ್ತಾರ 3 ದಿನ ಹೆಲಿಕಾಪ್ಟರ್ ಫ್ರೀ ಕೊಡ್ತಾರೆ ನನ್ ಮನೆ ನಿಮ್ಗೆ ಹೆಲಿಕಾಪ್ಟರ್ ಫ್ರೀ ಕೊಡ್ತಾರ ಜೊತೆಗೆ ರಿಮೋಟ್ ಕೊಡ್ತಾರ ಹಂಗೆ ಕೊಡ್ತಾರ ಹೆಲಿಕಾಪ್ಟರ್ 3 ದಿವಸ ಫ್ರೀ ಕೊಟ್ಟರು ನೀವು ರೆಡಿ ಆಗೋಕೆ ಎಳಿಸಬೇಕು ಅಂದ್ರೆ ಏನು ಈ ಪಾಯಿಂಟ್ ನ ಇಟ್ಕೊಂಡು ನಾನು ರುಬ್ಬೇಕು ಅಂತ ಮಾಡಿದ್ಯಾ ಟು ದ ರೋಸ್ಟ್ ಆಫ್ ಸತೀಶ್ ಕ್ಯಾಡಬಮ್ಸ್ ಅಲಿಯಾಸ್ ಡಾಗ್ ಬ್ರೀಡರ್ ಸತೀಶ್ ಯಾರು ಅವ್ರಿಗೆ ಡಾಗ್ ಸತೀಶ್ ಅಂತ ಕರಿಬಿಡಿ ಯಾಕೆ ಗೊತ್ತಾ ಈಗ ಹಂದಿ ಹೋಟ್ಲ್ ಇಟ್ಟಿರ್ತಾರೆ ಇವ್ರೆ ಅವ್ರಿಗೆ ಹಂದಿ ಶಿವು ಅಂದ್ರೆ ಸೆಟ್ ಬರುತ್ತೆ ಅರ್ಥ ಆಗ್ತಿದ್ಯಾ ನಿಮ್ಗೆ ಆತರ ಅದು ವೃತ್ತಿನ ಹೆಸರಲ್ಲಿ ಕೀಳಾಗಿ ಮಾತಾಡೋದು ಅದು ದಾಟಿ ಬೇರೆ ಇರುತ್ತೆ ಡಾಗ್ ಬ್ರೀಡರ್ ಸತೀಶ್ ಅಂದ್ರೆ ಒಂದು ಗೌರವಾರ್ಥವಾಗಿ ಇರುತ್ತೆ ನಾಯಿ ಸತೀಶ ಅಂದ್ರೆ ನಾಯಿ ನನ್ ಮಗ ಅಂತ ಬೈದಂಗಿರುತ್ತೆ ಸತೀಶ ನಾನು ಹೇಳಿದ್ರೆ ಕೇಳ್ತೀಯ ಇಲ್ವಾ? ಆಯ್ತು ಆಮೇಲೆ 8ನೇ ಕ್ಲಾಸ್ ಇದ್ದೆ ನಾನು ಅವಾಗ 5 ರೂಪಾಯಿ ಕೇಳ್ತೀನಿ ನಮ್ ತಂದೆಗೆ ಕತ್ತೆ ಇದ್ದಂಗಿದ್ಯಾ ದುಡ್ಡು ತಿನ್ನೋ ಎಲ್ಲಾರ ಮುಂದೆ ನಮ್ಮ ಅಕ್ಕ ತಮ್ಮನ ಮುಂದೆ ಬೈತಾರೆ ನನಗದ ಹರ್ಟ್ ಆಗುತ್ತೆ ಅದೇ ಒಂದ್ ದಿವಸನೋ ಅರ್ಧ ದಿವಸ ಆದ್ಮೇಲೆ ನಮ್ ತಮ್ಮ 1 ಲಕ್ಷನ ಏನೋ ಕೇಳ್ತಾನೆ ಅವ್ರ ಮತ್ತೆ ಕೇಳ್ತೀಯಾ ಅವ್ರು ಹೋದ್ಮೇಲೆ ಕೇಳು ಅಂದ್ಬಿಟ್ಟು ಕೊಟ್ಬಿಡ್ತಾರೆ 7ನೇ ಕ್ಲಾಸ್ ಹುಡುಗಂಗೆ 1 ಲಕ್ಷ ಅದು 1990s ಅಲ್ಲಿ ಮೋಸ್ಟ್ಲಿ ಅಪ್ಸರ ಡಾರ್ಕ್ ಪೆನ್ಸಿಲ್ ಮತ್ತೆ ನಟರಾಜ ರಬ್ಬರ್ ತಗೊಳಕ್ಕೆ ಬೇಕಾಗಿರ್ಬೇಕು ಇವಾಗ ಅದೆಲ್ಲ ರೇಟ್ ಕಡಿಮೆ ಆಗೈತೆ ಶೇರ್ಸ್ ಬಿದ್ದೋಗಿ 1990s ಅಲ್ಲಿ ಅಪ್ಸರ ಡಾರ್ಕ್ ತಗೊಳಕ್ಕೆ 1 ಲಕ್ಷ ಬೇಕು 7ನೇ ಕ್ಲಾಸ್ ಅವ್ನಿಗೆ ಇವತ್ತು ನನ್ನ ಸೆಲೆಬ್ರಿಟಿ ಅನ್ನೋದು ನಮ್ಮ ಅಪ್ಪನಿಗೆ ಗೊತ್ತಿಲ್ಲ ನೀವೇನಾದ್ರೂ ಈ ಮಾತು ಹೇಳಿರ್ಲಿಲ್ಲ ಅಂದಿದ್ರೆ ನೀವು ಸೆಲೆಬ್ರಿಟಿ ಅಂತ ನಿಮ್ನ ಇಂಟರ್ವ್ಯೂ ಮಾಡೋಕ್ಕೂ ಗೊತ್ತಾಯ್ತಾ ಇರ್ಲಿಲ್ಲ ನಮ್ಮಮ್ಮನಿಗೆ ಈ ನಡುವೆ ಗೊತ್ತಾಗಿದೆ ಅಂದ್ರೆ ನೆಂಟರುಗಳಿಂದ ನಿನ್ಗೆ ಯಾಕೆ ಫೋಟೋ ಹೊಡ್ಸ್ಕೊಂತಾರೆ ನಿನ್ಗೆ ಯಾಕೆ ಸನ್ಮಾನ ಮಾಡ್ತಾರೆ ಯಾಕೆ ಅವಾರ್ಡ್ ಕೊಡ್ತಾರೆ ಅಂತ ಕೇಳ್ತಾ ಇರ್ತಾರೆ ನಾವೆಲ್ಲಾನು ಅದನ್ನೇ ಕೇಳೋದು ನಿಮ್ಮ ಹತ್ರ ಯಾಕೆ ತೆಗೆಸ್ಕೋತಾರೆ 2 ಸಲ ಕೋರ್ಟಲ್ಲಿ ಅಪ್ಪ ಬೇಕಾ ಅಮ್ಮ ಬೇಕಾ ಅಂದಾಗ ಅಪ್ಪ ಬೇಕು ಅಂದಿರೋದು ಫಸ್ಟ್ ಕೇಸು ವರ್ಡಲ್ಲಿ ಜಡ್ಜು ಎಲ್ಲ ಆದ್ಮೇಲೆ ಕರ್ಸಿ ರೂಮಲ್ಲಿ ಫೋಟೋ ಹೊಡ್ಸ್ಕೊಂಡು ಹಾಕೊಳ್ತಾರೆ ಏನಕ್ಕಂದ್ರೆ ಅಪ್ಪ ಬೇಕು ಅಂದಿರೋದು ಫಸ್ಟ್ ಕೇಸ್ ಅಂತೆ ಅದು ವರ್ಲ್ಡ್ ಅಲ್ಲಿ ಫಸ್ಟ್ ಟೈಮ್ ಅಂದ್ರೆ ವರ್ಲ್ಡ್ ಅಲ್ಲಿ ಇರೋ ಡೈವರ್ಸ್ ಕೇಸಸ್ಗಳು ಎಲ್ಲ ನಿಮ್ಗೆ ಗೊತ್ತಾ ನೀವು ಅಲ್ಲಿ ಕೋರ್ಟ್ ಅಲ್ಲೇನೆ ಕೂತ್ಕೊಂಡು ನೋಡ್ತಾ ಇರೋರ ಯಾರನ್ನ ಚೂಸ್ ಮಾಡ್ತಾರೆ ಹುಡುಗ ಅಪ್ಪನ ಅಮ್ಮನ ಫಿಲಮ್ ಇಂಡಸ್ಟ್ರಿ ನಾನು ಕಾಲೇಜ್ ಲೈಫಲ್ಲೇ ಬಂದಿದ್ದು ಬರೀ 6 ತಿಂಗಳಷ್ಟೇ 6 ತಿಂಗಳ 4 ಪಿಕ್ಚರ್ ಮಾಡಿ ಸವಾಸ ಬೇಡ ಅಂತ ಬಿಟ್ಬಿಟ್ಟೆ ಯಾಕಂದ್ರೆ ನನಗೆ ಆ್ಯಕ್ಟಿಂಗ್ ಬರಲ್ಲ ಡ್ಯಾನ್ಸ್ ಬರಲ್ಲ ನಿಮ್ಗೆ ಆಕ್ಟಿಂಗು ಮತ್ತೆ ಡ್ಯಾನ್ಸಿಂಗ್ ಸ್ಕಿಲ್ಸ್ ಇಲ್ಲ ಅಂತ ಅಂದ್ಬಿಟ್ಟು ನೀವು ಆಕ್ಟಿಂಗ್ ಫೀಲ್ಡ್ ಕ್ವಿಟ್ ಮಾಡಿದ್ರಿ ಮತ್ತಂಗಂದ್ರೆ ಫಸ್ಟ್ ಇಂಟರ್ವ್ಯೂ ಕೊಡೋದ ತಾನೇ ನೀವು ಕ್ವಿಟ್ ಮಾಡಬೇಕಾಗಿತ್ತು ಮೂವಿಲೆಲ್ಲ ಹೀರೋ ಮಾಡಿದಾಗ್ಲೂ ಅಲ್ಲಿ ಬರೋ ದುಡ್ಡೆಲ್ಲ 25 kg ಹಸಿ ಚಿಕನ್ ತೊಗೊಂಡೋಗಿ ಕೊಟ್ಬಿಟ್ಟು ಎಲ್ಲರಿಗೂ ಬಡಿಸಿ ನನಗೊಂದು ಸ್ವಲ್ಪ ಜಾಸ್ತಿ ಹಾಕಿ ಅಂತ ಅಲ್ಲಿಗೆ ಇಸ್ಕೊಂಡಿದ್ನ ಅಲ್ಲಿಗೆ ಖರ್ಚು ಮಾಡ್ತಿದ್ದೆ ಅಂಡ್ ನಿಮ್ಗೆ ಆಕ್ಟಿಂಗು ಡ್ಯಾನ್ಸಿಂಗ್ ಸ್ಕಿಲ್ ಬರಬೇಕು ಅಂತಂದ್ರೆ ಶೂಟಿಂಗ್ ಮುಂಚೆ ನೀವು ಆಕ್ಟಿಂಗು ಮತ್ತೆ ಡ್ಯಾನ್ಸಿಂಗ್ ತಾನೇ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗ್ಬೇಕು ನೀವು 25 kg ಚಿಕನ್ ಇಂದ ಹೋದ್ರೆ ಎಲ್ಲಿಂದ ಆಕ್ಟಿಂಗ್ ಬರ್ತದೆ ಅಷ್ಟು ಸ್ಮಾರ್ಟ್ ಆಗಿರ್ತೀನಿ ಕಾಲೇಜ್ ಲೈಫಲ್ಲಂತೂ ಅಮೀರ್ ಖಾನ್ ಅಂತಾನೆ ಕರೆಯೋರು ಇಡೀ ಕಾಲೇಜ್ಗೆ ಫಿಗರ್ ಅನ್ನೋರು ಸ್ಕೂಲ್ಗೂ ಫಿಗರ್ ಅನ್ನೋರು 8ನೇ ಕ್ಲಾಸಿಂದನೇ ಫಿಗರ್ ಅನ್ನೋರು ನೀವು 8th ಇದ್ದಾಗೆ ನಿಮ್ನ ಫಿಗರ್ ಅಂತ ಇದ್ರು ಅದು ನೀವೇನೋ ಮಿಸ್ಟೇಕ್ ಮಾಡ್ಕೊಂಡಿದ್ದೀರಾ ಅಂತ ಅನಿಸ್ತಾ ಇಲ್ಲ ಅಲ್ಲಿ ಇಲ್ಲಿ ಮೌಂಟ್ ಕಾರ್ಮಲ್ ಹೋದ್ರೆ ಹರ್ಷ ಅಂತ ಇದ್ರೆ 99.99% ಹುಡುಗಿರ್ ವಾಯ್ಸ್ ಬರ್ತಿರುತ್ತೆ ಇವಾಗ ಫ್ಯಾಷನ್ ಶೋ ಹೋದ್ರೆ ಎಲ್ಲ ಹುಡುಗಿರು ಹರ್ಷ ಅಂತ ಇರ್ತಾರೆ ಅಂದ್ರೆ ಕೈ ತೆಗೆದ್ರೆ ಬರಲ್ಲ ಹರ್ಷ ಅಂತ ಹಿಂಗೆ ಕೈ ಕೊಂಡೇನೆ ಹರ್ಷ ಅಂತ ಇರ್ತಾರೆ 99.99% ಹುಡುಗಿರೆಲ್ಲ ಹರ್ಷ ಅಂತ ಇರ್ತಾರೆ ಹುಡುಗರೆಲ್ಲ ಚೂತಿ ಅಂತ ಇರ್ತಾರೆ 35% ತೆಗಿತಾ ಇದ್ರು 70% 60% ಹಂಗೆ ರೈಸ್ ಆಗ್ತಾನೆ ಇದ್ದಾನೆ ಫೇಲೇ ಆಗ್ತಾ ಇಲ್ಲ ಏನು ಕೇಳಿ ಅವ್ನಿಗೆ ಓದೋದೆಲ್ಲ ಮೋಟಿವೇಶನ್ ನಿಮ್ಮ ಇಂಟರ್ವ್ಯೂ ನೋಡೋನು ಭಯ ಆಯ್ತೈತೆ ಅವನು ಮೊಲ ಥರ ಇದ್ದಾಗಲೇ ಅವನ್ನ ಬಿಟ್ಬಿಡ್ಬೇಕು ಅಂತ ಅವನು ಡಿಮ್ಯಾಂಡ್ ಇದ್ದಾಗಲೇ ಬಿಡಬೇಕು ಅಂತ ಅವನು ಮೂಲ ಅಂತಿದ್ದಂಗೆ ನೀವು ಒಂದು ಇಂಡಸ್ಟ್ರಿಗೆ ಬಿಟ್ಬಿಡ್ಬೇಕು ನೀವು ಫಿಲಮ್ ಬಿಟ್ಬಿಡ್ತೀರಾ ನಿಮ್ಗೆ ಲೈನ್ ಬಿಟ್ಟು ಅವ್ನು ಬಿಡ್ತಾ ಇದ್ದೀರಾ ಬಿಡಬೇಡಿ ಅವ್ನ ಫಿಲಮ್ ಮಾಡಿಸಿ ಅವ್ರ ಕೈ ನಟನೆ ಮಾಡಿಸಿ ಅವ್ರ ಕೈ ಹರ್ಷ ಅಂದ್ರೆ ಬರೀ 99.99 ಬರೀ ಹುಡುಗಿರ್ ವಾಯ್ಸ್ ಕೇಳಿಸುತ್ತೆ 99.99% ಹುಡುಗಿರು ಅವರೆಲ್ಲ ಹುಡುಗಿರ ಇಲ್ಲ ಅಂತಂದ್ರೆ ಹಾರ್ಬಿಕ್ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಬರೋ ಕೀಟಾಣುನ ಫಸ್ಟ್ ನಂದೇ ಕಾಲ್ ಅಂತ ಹೇಳ್ತಾರೆ ಆಮೇಲೆ ಫಸ್ಟ್ ಅಗ್ರಿಮೆಂಟು ನಂದೇ ಅಂತಾರೆ ಹೈಯೆಸ್ಟ್ ಪೇಮೆಂಟು ನಂದೇ ಅಂತಾರೆ ನನ್ ಮೇಲೆ ಹಣೆ ಇಟ್ಟೇಳು ಇದೆಲ್ಲ ನಿಮ್ಗೆ ಗೊತ್ತಿಲ್ಲ ಅವ್ರು ಹೇಳಿರೋದು ಅಷ್ಟೇ ಏನಕ್ಕಂತಂದ್ರೆ ಇದನ್ನ ಬೇಕಾದ್ರೆ ಯಾರು ಫೋನ್ ಮಾಡಿ ಕೇಳಿದ್ರೆ ಅವ್ರು ಕನ್ಫರ್ಮ್ ಮಾಡ್ಬಿಡ್ತಾರೆ ಅದಕ್ಕೇನೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದೀರಾ ನಾನು ಅವನ್ನ ಹೀರೋ ಮಾಡ್ಬೇಕಂತಾನೆ ಅದು ನಂಬರ್ 2 ಹೀರೋ ಕನ್ನಡ ಹಿಂದಿ ತಮಿಳ್ ತೆಲುಗು 4 ಭಾಷೆಗೆ ಮಾತ್ರ ಬಿಡೋದು ನಾನು ಇಂಡಿಯಾಗೆ ಚಾಲೆಂಜ್ ಮಾಡ್ತಾ ಇರೋದು ನಂಬರ್ 2 ಹೀರೋ ಮಾಡೇ ಮಾಡ್ತೀನಿ ನಂಬರ್ 1 ದುರಾಂಕಾರ ಆಗುತ್ತೆ ಅಂತ ಆಟಿಟ್ಯೂಡ್ ಆಗುತ್ತೆ ನಂಬರ್ 1 ಏನಕ್ಕೆ ಬೇಡ ಅಂತಂದ್ರೆ ದುರಾಂಕಾರ ಇಷ್ಟೊತ್ತು ನೀವು ಅಂತಂದ್ರೆ ತಾಳ್ಮೆಯಿಂದ ಸೌಮ್ಯವಾಗಿ ಮಾತಾಡ್ತಾ ಇದ್ದಿದ್ದು ಸರಳತೆಯಿಂದ ನಂಬರ್ 2 ಅಂದ್ರೆ ದುರಾಂಕಾರ ಆಗುತ್ತೆ ನಂಬರ್ 1 ಅಂದ್ರೆ ದುರಾಂಕಾರ ನಂಬರ್ 2 ಅಂತಂದ್ರೆ ಓಕೆ ಇಷ್ಟೊತ್ತು ಹೇಳಿದೆಲ್ಲ ಫುಲ್ಲು ಸಿಂಪಲ್ ಸರಳವಾಗಿ ಹೇಳಿದ್ದು ಸತ್ಯ ಹೇಳ್ರಿ ಸುಳ್ಳು ಹೇಳಕ್ ಹೋಗ್ಬೇಡಿ